ನಮಸ್ಕಾರ ವೀಕ್ಷಕರೇ, ನೋಡಿ ರಾಗಿ ಮುದ್ದೆ ಕೈಗಂಟುತ್ತೆ, ಗಂಟು ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಆದರೆ ಈ ಅಳತೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ರಾಗಿ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಸೌದೆ ಒಲೆ ಮೇಲೆ ರಾಗಿ ಮುದ್ದೆಯನ್ನು ತಯಾರು ಮಾಡ್ಕೊತಾ ಇದ್ದೀನಿ. ಇದೇ ಅಳತೆ ಪ್ರಕಾರ ನೀವು ಗ್ಯಾಸ್ ಮೇಲೂ ತಯಾರು ಮಾಡ್ಕೋಬೋದು. ರಾಗಿ ಮುದ್ದೆಯನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದರಲ್ಲಿ ಒಂದು 5 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಬೇಕಾಗತ್ತೆ. ಅಳತೆಗೆ ಒಂದು ಗ್ಲಾಸ್ ಅಥವಾ ಒಂದು ಕಪ್ಪನ್ನು ತಗೋಬೋದು. ಇಲ್ಲಿ ನಾನು ಕುಡಿಯೋ ನೀರಿನ ಗ್ಲಾಸನ್ನು ತಗೊಂಡಿದ್ದೀನಿ ಅಳತೆಗಾಗಿ. ನೋಡಿ, ನೀರು ಬಿಸಿ ಆಗ್ತಾ ಇರಲಿ, ಅಷ್ಟರಲ್ಲಿಗೆ ನಾವು ರೈಸನ್ನು ತೊಳೆದುಕೊಳ್ಳೋಣ. ನೀವು ಯಾವ ರೈಸ್ ಬೇಕಾದರೂ ತೆಗೆದುಕೊಳ್ಬೋದು. ಇಲ್ಲಿ ನಾನು 1 ಗ್ಲಾಸ್ ರೈಸನ್ನು ತಗೊಂಡಿದ್ದೀನಿ. 5 ಗ್ಲಾಸ್ ನೀರಿಗೆ 1 ಗ್ಲಾಸ್ ರೈಸ್ ಆದರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ರೈಸನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದಾಯಿತು. ಈಗ ನೋಡಿ, ಇಲ್ಲಿ ನೀರು ಕೂಡ ಬಿಸಿಯಾಗಿದೆ. ತೊಳೆದಿಟ್ಟಿರ್ತಕ್ಕಂತಹ ರೈಸನ್ನು ಇದರಲ್ಲೇ ಸೇರಿಸ್ಬಿಡೋಣ. ರೈಸನ್ನು ನೆನೆಸುವಷ್ಟೇನಿಲ್ಲ, ಡೈರೆಕ್ಟಾಗಿ ತೊಳೆದು ಹಾಕ್ಬೋದು. ಒಂದು ವೇಳೆ ನೀವು ಬಾಯ್ಲ್ ರೈಸನ್ನು ತಗೊಳ್ಳೋ ಹಾಗಿದ್ದರೆ ನೆನೆಸ್ಬಿಟ್ಟು ಹಾಕಬೇಕಾಗುತ್ತೆ, ಯಾಕಂತಂದರೆ ಅದು ಬೇಗ ಬೇಯುವುದಿಲ್ಲ. ಈಗ ಇದಕ್ಕೆ ಬೇಕಂತಂದರೆ ಉಪ್ಪನ್ನು ಸೇರಿಸ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಸ್ವಲ್ಪ ಹೊತ್ತಾದಮೇಲೆ ರೈಸ್ 90% ಅಷ್ಟು ಬೆಂದಿದೆ. ಇನ್ನು 10% ಬೇಯಬೇಕು. ಈ ಟೈಮಲ್ಲಿ ನಾವು 1 ಗ್ಲಾಸ್ ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸಬೇಕಾಗುತ್ತೆ. ಯಾವ ಗ್ಲಾಸ್ನಲ್ಲಿ ಅಕ್ಕಿ ಮತ್ತು ನೀರನ್ನು ಮೆಜರ್ ಮಾಡ್ಕೊಂಡಿದ್ದೀವೋ ಅದೇ ಗ್ಲಾಸ್ನಲ್ಲಿ 1 ಗ್ಲಾಸ್ ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸಿ ಒಂದು 5 ನಿಮಿಷ ಹಾಗೆ ಬಿಡಬೇಕು. 5 ನಿಮಿಷ ಆದಮೇಲೆ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ವುಡನ್ ಸ್ಪೂನ್ ಇಲ್ಲ ಅಂತಂದರೆ ಮುದ್ದೆ ಮಿಕ್ಸ್ ಮಾಡುವಂತಹ ಕೋಳಿದ್ರೆ ಈ ಥರ ಗಂಟಿಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಗಂಟು ಕೂಡ ಕಟ್ಟೋದಿಲ್ಲ, ಯಾಕಂತಂದರೆ 5 ನಿಮಿಷ ನಾವು ಹಾಗೆ ಬೇಯಿಸೋದ್ರಿಂದ. ನೋಡಿ, ಮಿಕ್ಸ್ ಮಾಡಿದ್ದಾದಮೇಲೆ ಒಂದು 10 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಸೌದೆ ಒಲೆ ಮೇಲೆ ಆದರೆ ಸ್ವಲ್ಪ ಸೌದೆ ತೆಗೆದುಬಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, 2ನೇ ಸಲ ಮಿಕ್ಸ್ ಮಾಡಿದ್ದಾಯಿತು. ಇದು ಬೆಂದಿದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಕೈ ತೇವ ಮಾಡಿಕೊಂಡು ಮುದ್ದೆಯನ್ನು ಮುಟ್ಟಿದರೆ ಇದು ಕೈಗೆ ಅಂಟೋದಿಲ್ಲ. ಒಂದು ವೇಳೆ ಕೈಗೆ ಅಂಟೋ ಥರ ಇದ್ದರೆ ಮತ್ತೆ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡಿದ್ದೀನಿ, ಯಾಕಂತಂದರೆ ಕೈಯನ್ನು ತೇವ ಮಾಡ್ಕೊಳ್ಳೋದಕ್ಕೆ. ನೋಡಿ, ಮುದ್ದೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ತಗೊಂಡು ನಾವು ಮುದ್ದೆಯನ್ನು ಕಟ್ಕೋಬೇಕಾಗತ್ತೆ. ಇದು ತುಂಬ ಬಿಸಿ ಅಂತ ಅನಿಸಿದ್ರೆ ಕೈಯನ್ನು ಮಧ್ಯದಲ್ಲಿ ತೇವ ಮಾಡ್ಕೊತ ನೋಡಿ ಈ ಥರ ಮುದ್ದೆ ಕಟ್ಕೋಬೇಕು. ಯಾರಾದರೂ ಮೊದಲನೇದಾಗಿ ಈ ವಿಡಿಯೋವನ್ನು ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಎಲ್ಲ ಮುದ್ದೆಯನ್ನು ಇದೇ ಥರನೇ ತಯಾರು ಮಾಡ್ಕೋಬೇಕು. ನಾನು ತಗೊಂಡಿರ್ತಕ್ಕಂತಹ ಅಳತೆ ಪ್ರಕಾರ ಮೀಡಿಯಮ್ ಸೈಜ್ ಮುದ್ದೆ 5 ಮುದ್ದೆ ಆಯಿತು. ನೋಡಿ, ಗಂಟಿಲ್ದಿರೋ ಎಷ್ಟೊಂದು ನೀಟಾಗಿ ಬಂದಿದ್ದವು. ವಿಡಿಯೋದಲ್ಲಿ ತೋರಿಸಿದ ಹಾಗೆ ಒಮ್ಮೆ ಟ್ರೈ ಮಾಡಿ. ಮುದ್ದೆ ಮತ್ತು ಸೊಪ್ಪು ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಚಟ್ನಿಗಳೊಂದಿಗೂ ತಿನ್ಬೋದು, ಇಲ್ಲ ಅಂತಂದರೆ ನಾನ್ ವೆಜ್ ಗ್ರೇವಿಗಳೊಂದಿಗೂ ತಿನ್ಬೋದು. ಇಲ್ಲಿ ನಾನು ಸೊಪ್ಪು ಮತ್ತು ಕೈಗೊಜ್ಜು ಜೊತೆ ತಿಂತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.